ಎಲ್ರಿಗೂ ನಮಸ್ಕಾರ. ಏನೋ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾವೆಲ್ಲರೂ ಕೂಡ ಇವತ್ತು ಬಹಳಷ್ಟು ಸಂಭ್ರಮಾಚರಣೆಯಿಂದ ಬಹಳಷ್ಟು ಸಂತೋಷವಾಗಿ ಈ ಒಂದು 80ನೇ ವಸಂತದ ಸ್ವಾತಂತ್ರ್ಯೋತ್ಸವವನ್ನು ಬಹಳಷ್ಟು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಆದರೆ ಈ ಸ್ವಾತಂತ್ರ್ಯ ಅಂತಕ್ಕಂಥದ್ದು ನಮಗೆ ಸುಮ್ಮನೆ ಸಿಗ್ತಾ? ಭಾರತ ಸ್ವಾತಂತ್ರ್ಯವನ್ನು ಕಳ್ಕೊಳ್ಳಲಿಕ್ಕೆ ಕಾರಣ ಏನು ಅನ್ನುವಂಥ ವಿಷಯವನ್ನು ಒಮ್ಮೆ ನೆನಪಿಸ್ಕೊಳ್ಬೇಕು. ನಾವು ಕೇವಲ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಮಾತ್ರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹೇಗೆ ಬಂತು, ಸ್ವಾತಂತ್ರ್ಯಕ್ಕೋಸ್ಕರ ಏನೆಲ್ಲ ಪ್ರಯತ್ನಗಳಾಯಿತು ಅನ್ನೋದನ್ನು ನೆನಪಿಸ್ಕೊಳೋದು ಬಿಟ್ಟರೆ, ಈ ದೇಶದ ಯುವಜನತೆ, ಈ ದೇಶದ ಯುವಕರುಗಳು ನಾವೆಲ್ಲರೂ ಕೂಡ ಸ್ವಾತಂತ್ರ್ಯದ ಇತಿಹಾಸವನ್ನು, ಅದಕ್ಕೆ ನಡೆದಂತಹ ತ್ಯಾಗ ಬಲಿದಾನವನ್ನು ಸ್ಮರಿಸ್ಕೊಳ್ಳದೇ ಇದ್ದರೆ ಈ ಒಂದು ಸ್ವಾತಂತ್ರ್ಯವನ್ನು ನಾವು ಮುಂದಿನ ಪೀಳಿಗೆಗೆ ಖಂಡಿತವಾಗಿ ಕೂಡ ಕೊಂಡೊಯ್ಯಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಯಾರೆಲ್ಲ ಇತಿಹಾಸವನ್ನು ಮರೀತಾರೆ ಅವರು ಇತಿಹಾಸವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಇವತ್ತು ಭಾರತ ದೇಶ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಲಿಕ್ಕೆ ಯಾವೆಲ್ಲ ರೀತಿಯ ತ್ಯಾಗ ಬಲಿದಾನವನ್ನು ಮಾಡಿದ್ರು, ಆ ಮೂಲಕವಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಹೇಗೆ ಸಿಕ್ತು ಅಂತ ನಾವು ಪ್ರತಿ ಕ್ಷಣಕ್ಕೂ ಕೂಡ ನೆನಪಿಸ್ಕೊಂಡಾಗ ಮಾತ್ರ ಈ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ನಾವು ಮುಂದಿನ ಪೀಳಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಈ ದೇಶಕ್ಕೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಯಾವಾಗ ಕಳ್ಕೊಂಡ್ವಿ? ಎಲ್ಲ ವಜ್ರ ವೈಡೂರ್ಯಗಳು, ಜ್ಞಾನ ಸಂಪತ್ತಿನ ಆಗರವಾಗಿದ್ದಂತಹ ಈ ಭಾರತ ಎಲ್ಲ ರೀತಿಯ ವೈಜ್ಞಾನಿಕವಾಗಿ, ಆಧ್ಯಾತ್ಮಿಕವಾಗಿ, ತತ್ವಜ್ಞಾನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಂದಿನ ಕಾಲದಲ್ಲೇ ಒಂದು ಶ್ರೀಮಂತಿಕೆಯನ್ನು ಹೊಂದಿದಂತಹ ಈ ರಾಷ್ಟ್ರ ಆರೋಗ್ಯ ಕ್ಷೇತ್ರದಲ್ಲಿ ಚೆನ್ನಾಗಿತ್ತು, ಎಲ್ಲ ಕ್ಷೇತ್ರದಲ್ಲೂ ಚೆನ್ನಾಗಿತ್ತು. 9ನೇ ಶತಮಾನದಿಂದ ಪ್ರಾರಂಭ ಆದಂತಹ ಏನು ಪಾಶ್ಚಿಮಾತ್ಯ ದಾಳಿಗಳಿಂದ ಭಾರತ ಕೇವಲ ಒಂದು ಪ್ರಾಕೃತಿಕ ಸಂಪತ್ತುಗಳನ್ನು ಅಥವಾ ವಜ್ರದ ಚಿನ್ನದ ಖಜಾನೆಯನ್ನು ಅಷ್ಟೇ ಕಳ್ಕೊಳ್ಳಿಲ್ಲ, ಈ ದೇಶದಲ್ಲಿದ್ದಂತಹ ಬೌದ್ಧಿಕ ಮಾನಸಿಕ ದಿವಾಳಿ ಆಗ್ತಾ ಹೋಯಿತು. ಯಾವೆಲ್ಲ ರೀತಿಯಲ್ಲಿ ಬಂದಂಥ ಪ್ರತಿ ದಾಳಿಕೋರರು ಕೂಡ ಈ ದೇಶವನ್ನು ಲೂಟಿ ಮಾಡ್ತಾ ಹೋದರು. ಅವರ ಒಂದು ಅವರ ಒಂದು ವಿಚಾರಗಳನ್ನು ಈ ದೇಶದ ಮೇಲೆ ಹೇರಲಿಕ್ಕೆ ಪ್ರಯತ್ನ ಪಟ್ಟರು. ಅದರ ಪರಿಣಾಮವಾಗಿ 1947ರಲ್ಲಿ ನಾವೇನು ಸ್ವಾತಂತ್ರ್ಯವನ್ನು ಪಡ್ಕೊಂಡ್ವಿ, ಆ ಒಂದು 9 ಶತಮಾನಗಳ ಕಾಲ ಪಾಶ್ಚಿಮಾತ್ಯರ ದಾಳಿಯ ಪರಿಣಾಮವಾಗಿ ಈ ದೇಶ ಹೇಗಿತ್ತು ಅಂತಂದರೆ, ಆ ಸಂದರ್ಭದಲ್ಲಿ ಅನಕ್ಷರತೆ ಈ ದೇಶದಲ್ಲಿ ಕಾಡ್ತಾ ಇತ್ತು, ಅನಾರೋಗ್ಯ ಈ ದೇಶದಲ್ಲಿ ಕಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಲೇಬೇಕು ಅಂತ ನಿಮ್ಮ ಆಗಿರ್ತಕ್ಕಂಥ ಅನೇಕ ಜನ ಯುವಕರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಅಶ್ಫಾಕುಲ್ಲಾ ಖಾನ್ ಅಂತ ಅನೇಕ ಕ್ರಾಂತಿಕಾರಿಗಳು ಇದೇ ದೇಶದ ಸ್ವಾತಂತ್ರ್ಯಕ್ಕೆ 20-21 ವರ್ಷ ವಯಸ್ಸಿನಲ್ಲಿ ಇದೇ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನು ಕೂಡ ಪ್ರಾಣಾರ್ಪಣೆ ಮಾಡಿದ್ರು. ಪ್ರಾಣಾರ್ಪಣೆಯನ್ನು ಯಾವುದೋ ಭಯದಿಂದ ಕೊಡಲಿಲ್ಲ, ಖುಷಿಯಾಗಿ ಈ ದೇಶದ ಸ್ವಾತಂತ್ರ್ಯಕ್ಕೆ ನನ್ನ ಪ್ರಾಣವನ್ನಲ್ದಲೇ ಮತ್ತೆ ನನ್ನ ಕೊಡ್ಬೋದು ಅನ್ನುವಂತಹ ಮದನ್ ಲಾಲ್ ಧಿಂಗ್ರಾ ಅನ್ನುವಂತಹ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಇದೇ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದರು. ಮತ್ತೊಂದು ಕಡೆ ಅಹಿಂಸಾ ಮಾರ್ಗವಾಗಿ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಒಂದು ಸುದೀರ್ಘವಾದಂಥ ಹೋರಾಟ ನಡೆಯಿತು. ಇವರೆಲ್ಲರ ಪರಿಶ್ರಮದ ಪ್ರತಿಫಲವಾಗಿ ಇವತ್ತು ನಮಗೆ ಸ್ವಾತಂತ್ರ್ಯ ಅನ್ನೋದು ಸಿಕ್ಕಿದೆ. ಕೇವಲ ಯಾರು 10 ಜನರ ಬಲಿದಾನ ಆಗಲಿಲ್ಲ, 6-6.5 ಲಕ್ಷಕ್ಕಿಂತ ಹೆಚ್ಚು ಜನ ವೀರ ಯೋಧರ, ವೀರ ವೀರಾಂಗಿನಿಯರ ಸ್ವಾತಂತ್ರ್ಯ ಹೋರಾಟದ ಪ್ರತಿಫಲವಾಗಿ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಇಂತಹ ಒಂದು ಅಷ್ಟು ಜನರ ಬಲಿದಾನದ ಪ್ರತೀಕವಾಗಿ ಸಿಕ್ಕಂಥ ಸ್ವಾತಂತ್ರ್ಯವನ್ನು ನಾವು ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡಬೇಕು, ಇದನ್ನು ಯಾವ ರೀತಿಯಾಗಿ ಜವಾಬ್ದಾರಿಯಿಂದ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗಬೇಕು ಅಂತ ಯುವಕರ ಯೋಚನೆ ಮಾಡ್ತಾ ಇದ್ದೀವಾ? ಖಂಡಿತವಾಗಿಯೂ ಇಲ್ಲ. 6.5 ಲಕ್ಷ ಜನ ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಂಥ ಸಂದರ್ಭದಲ್ಲಿ ಎಷ್ಟೋ ಜನ ಮಕ್ಕಳು ತಮ್ಮ ತಂದೆಯರನ್ನು, ತನ್ನ ತಾಯಿಯಂದ್ರನ್ನು ಇದೇ ದೇಶದ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಕಳ್ಕೊಂಡ್ರು. ಎಷ್ಟೋ ಜನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳಾಯಿತು. ದೇಶ ವಿಭಜನೆಯಾಗುವಂಥ ಸಂದರ್ಭದಲ್ಲಿ ದೇಶದಲ್ಲಿ ಆದಂಥ ಅನೇಕ ಸಾವಿರಾರು ಸಮಸ್ಯೆಗಳಾಯಿತು. ಇದೆಲ್ಲದರ ಒಂದು ತ್ಯಾಗದ ಪ್ರತಿವಕ್ಕವಾಗಿ ಸಿಕ್ಕಂಥ ಸ್ವಾತಂತ್ರ್ಯವನ್ನು ಯಾರು ಈಗ ಜೆನ್ ಆಲ್ಫಾ ಅಂತ ನಾವು ಇವತ್ತು ಹೇಳ್ತಾ ಇದ್ದೇವೆ, ಈ ಒಂದು ವೆಸ್ಟರ್ನ್ ಕಲ್ಚರಲ್ಲಿ ಇದನ್ನು ಐಡೆಂಟಿಫೈ ಮಾಡಿರೋಂಥ ಒಂದು ಪದ ಅಷ್ಟೇ. ಆದರೆ ಈ ದೇಶದ ಸ್ವಾತಂತ್ರ್ಯವನ್ನು ನಾವು ನೆನಪಿಸ್ಕೊಳ್ಳದೆ ಈ ದೇಶದ ಒಂದು ಸಂವಿಧಾನದ ಒಂದು ದೇಗುಲ ಅಂತ ಕರೆಸ್ಕೊಳ್ಳುವಂಥ ಸಂಸತ್ ಭವನಕ್ಕೆ ಅನೇಕ ಜನ ಯುವಕರು ನಾವು ಬೆಂಕಿ ಇಡ್ತೀವಿ, ಈ ದೇಶದ ವ್ಯವಸ್ಥೆ ಸುಧಾರಣೆ ಮಾಡಲಿಕ್ಕೋಸ್ಕರ ನಾವು ಬೆಂಕಿ ಇಡ್ತೀವಿ ಅಂದರೆ ಇದು ಎಲ್ಲಿಗೆ ಹೋಗ್ತಾ ಇದೆ ಸ್ವಾತಂತ್ರ್ಯ? ಈ ಒಂದು ಹಿನ್ನೆಲೆಯನ್ನು ನಾವು ನೆನಪಿಸ್ಕೊಳ್ಳೇ ಇಲ್ಲ ಅಂತಂದರೆ ಈ ದೇಶದ ಯುವಕರು ಯಾರು ಕಾಪಾಡ್ತಾರೆ ಈ ದೇಶದ ಸ್ವಾತಂತ್ರ್ಯವನ್ನು? ಈ ದೇಶವನ್ನು ಯಾರು ಮುನ್ನಡೆಸ್ತಾರೆ? ಹಾಗಂದರೆ ದೇಶದಲ್ಲಿ ಸಮಸ್ಯೆ ಇಲ್ವಾ ಅಂತಂದರೆ ಸಾಲು ಸಮಸ್ಯೆಗಳಿದೆ. ಸ್ವಾತಂತ್ರ್ಯ ಬಂದು 80 ವರ್ಷಗಳು ಕಳೆದರೂ ಕೂಡ ಇನ್ನೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಒಂದು ಸ್ವಾವಲಂಬನೆಯನ್ನು ಸಾಧಿಸ್ಲಿಕ್ಕೆ ಆಗ್ತಾ ಇಲ್ಲ. ವೈಜ್ಞಾನಿಕ ಕ್ಷೇತ್ರದಲ್ಲೂ ಕೂಡ ಇನ್ನೂ ಕೂಡ ಇವತ್ತು ನಾಸಾದವರು ಒಂದು ಯುದ್ಧ ವಿಮಾನವನ್ನು ತಯಾರು ಮಾಡೋದಾಗಿರ್ಬೋದು, ಒಂದು ಉಪಗ್ರಹಗಳನ್ನು ತಯಾರು ಮಾಡಿ ಉಡಾವಣೆ ಮಾಡೋದಾಗಿರ್ಬೋದು, ಈ ಸಂದರ್ಭದಲ್ಲಿ 4,000 ಕೋಟಿ ವೆಚ್ಚದಲ್ಲಿ ರೆಡಿ ಮಾಡಿದ್ರೆ ನಮ್ಮ ಭಾರತದ ಇಸ್ರೋ ಅದನ್ನು 400 ಕೋಟಿ, 500 ಕೋಟಿ, 1000 ಕೋಟಿ ಒಳಗಡೆ ಅದನ್ನು ತಯಾರು ಮಾಡುವಂಥ ಎಬಿಲಿಟಿ ನಮ್ಮ ಭಾರತೀಯರಿಗಿದೆ. ಆದರೆ ಅವರಿಗೆ ಬೇಕಾದಂತಹ ಒಂದು ಫೆಸಿಲಿಟಿಯನ್ನು, ಅವರಿಗೆ ಬೇಕಾದಂಥ ಒಂದು ಇನ್ಫ್ರಾಸ್ಟ್ರಕ್ಚರನ್ನು, ಅವರಿಗೆ ಬೇಕಾದಂಥ ಹಣವನ್ನು ನಮ್ಮ ಸರ್ಕಾರಗಳು ಕೊಡ್ತಾ ಇದೆಯಾ ಅಂದರೆ ಅಲ್ಲಿ ಕೂಡ ಮೌನ. ಕೊಡ್ತಾ ಇದೆ,
ಅದು ಹಂತ ಹಂತವಾಗಿ ಜಾಸ್ತಿ ಆಗ್ತಿದೆ. ಅದನ್ನು ನೋಡಿದ್ರೆ 0.6% 7% ಕೊಡ್ತಾ ಇದೆ. ನಾವು ಇವತ್ತು ರಿಸರ್ಚ್ಗೆ, ಅಧ್ಯಯನಕ್ಕೆ ಮತ್ತು ರಿಸರ್ಚ್ ಮಾಡಲಿಕ್ಕೆ, ಸಂಶೋಧನೆ ಮಾಡಲಿಕ್ಕೆ ಎಷ್ಟು ಪ್ರಿಫರ್ ಮಾಡಬೇಕಾಗಿತ್ತು ಈ ದೇಶದ ಯುವಜನತೆ, ಈ ದೇಶದ ಶಿಕ್ಷಣ ವ್ಯವಸ್ಥೆ. ಇನ್ನೊಂದು ಕಡೆ ಈ ಒಂದು ರಾಷ್ಟ್ರವನ್ನು, ಈ ಒಂದು ದೇಶವನ್ನು ಮುನ್ನಡೆಸಬೇಕಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರಾಜ್ಯಗಳಲ್ಲಿ ಏನು ನಮ್ಮೆಲ್ಲರನ್ನು ಸುಧಾರಣೆ ಮಾಡಲಿಕ್ಕೆ, ನಮ್ಮನ್ನೆಲ್ಲರನ್ನು ಕೂಡ ಮೇಲೆತ್ತಲಿಕ್ಕೆ ಇರಬೇಕಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ರಾಜಕಾರಣ ಏನಾಗ್ತಾ ಇದೆ? ಅಲ್ಲಿ ಕೂಡ ಇವತ್ತು ನೆಪೋಟಿಸಮ್, ಯಾರೋ ಒಂದು ಕುಟುಂಬ ರಾಜಕಾರಣಗಳು, ಯಾವುದೇ ಜಿಲ್ಲೆಗಳಿಗೂ ನೋಡಿದ್ರು ಕೂಡ ಅಲ್ಲಿ ಯಾವುದೋ 2-3 ಕುಟುಂಬದ ಹೋಲ್ಡ್ನಲ್ಲಿ ಇವತ್ತು ರಾಜಕೀಯ ನಡೀತಾ ಇದೆ. ಇದರ ಪರಿಣಾಮವಾಗಿ ಎಲ್ಲ ಶಿಕ್ಷಣ ವ್ಯವಸ್ಥೆಗಳು ಅವರ ಕಂಟ್ರೋಲ್ನಲ್ಲಿದೆ, ಎಲ್ಲ ಹಾಸ್ಪಿಟಲ್, ಎಲ್ಲ ಒಂದು ಹಾಸ್ಪಿಟಲ್ಗಳು ಕೂಡ ಅವರ ಕೈನಲ್ಲಿದೆ. ಹಾಗಾದರೆ ಹೇಗೆ ರಾಜ್ಯವನ್ನು, ಹೇಗೆ ಈ ರಾಷ್ಟ್ರವನ್ನು ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಇದೆ? ಈ ದೇಶದ ಯುವ ಜನತೆ ಈ ವ್ಯವಸ್ಥೆಯ ಸುಧಾರಣೆಗೋಸ್ಕರ ಪ್ರತಿ ಒಬ್ಬ ವಿದ್ಯಾರ್ಥಿಗೂ ಕೂಡ ಒಂದು ಗುಣಮಟ್ಟವಾದಂಥ ಶಿಕ್ಷಣವನ್ನು ಕೊಡಲಿಕ್ಕೆ, ಅವನ ಬದುಕನ್ನು ಅವನು ಅಚ್ಚುಕಟ್ಟಾಗಿ ಕಟ್ಕೊಳ್ಳೋದಕ್ಕೆ ಬೇಕಾದಂತಹ ಶಿಕ್ಷಣವನ್ನು ಕೊಡೋದಕ್ಕೆ ಏನು ಪ್ರಯತ್ನಗಳಾಗಬೇಕು, ಅದ್ರ ಕಡೆ ವಿದ್ಯಾರ್ಥಿಗಳು ಗಮನ ಕೊಡಬೇಕು. ಅದ್ರ ಕಡೆ ಈ ದೇಶದ ಯುವಜನತೆ ಮನಸ್ಸು ಮಾಡಬೇಕು. ಇವತ್ತು ಒಂದು ಸರ್ಕಾರಿ ಹಾಸ್ಪಿಟಲ್ನಲ್ಲಿ ಹೋದರೆ ಎಲ್ಲ ರೀತಿಯ ಔಷಧಿಗಳು ಸಿಗುತ್ತಾ? ಖಂಡಿತ ಸಿಗ್ತಾ ಇಲ್ಲ. ಇವತ್ತು ಎಲ್ಲ ಮೆಡಿಸಿನ್ಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗ್ತಾ ಇಲ್ಲ. ಅದು ಮೂಲಭೂತ ಅವಶ್ಯಕತೆ. ಒಬ್ಬ ವಿದ್ಯಾರ್ಥಿ, ಒಬ್ಬ ಸಾರ್ವಜನಿಕನಿಗೆ ಬೇಕಾಗಿ ಶಿಕ್ಷಣ ಎಷ್ಟು ಅವಶ್ಯಕತೆನೋ, ಒಬ್ಬ ರೋಗಿಗೆ, ಈ ದೇಶದ ಪ್ರಜೆಗೆ ಆರೋಗ್ಯ ಕೂಡ ಅಷ್ಟೇ ಅವಶ್ಯಕತೆ. ಇವತ್ತು ಆರೋಗ್ಯ, ಸರ್ಕಾರಿ ಹಾಸ್ಪಿಟಲ್ಗಳ ಸ್ಥಿತಿ ಏನಾಗ್ತಿದೆ? ಡಿಸ್ಟಿಕ್ ಆಫೀಸ್ಗಳಲ್ಲೂ ಕೂಡ ಬೇಕಾದಂತಹ ಔಷಧಿಗಳು ಸಿಗ್ತಾ ಇಲ್ಲ. ಇವತ್ತು ಆರೋಗ್ಯ ಅಂತಕ್ಕಂಥದ್ದು ಕೇವಲ ಯಾರು ಉಳ್ಳವರ ಪಾಲಾಗ್ತಾ ಇದೆ. ಯಾರು ಶ್ರೀಮಂತರು ಇರ್ತಾರೆ, ಯಾರು ಹಣವನ್ನು ಹೊಂದಿರ್ತಾರೆ, ಅವ್ರಿಗೆ ಮಾತ್ರ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಲ್ಲಿ, ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಅದನ್ನು ಅಫೋರ್ಡ್ ಮಾಡಿ ಅವರು ಆರೋಗ್ಯವನ್ನು ಪಡ್ಕೊತಾ ಇದ್ದಾರೆ. ಹಾಗಾದರೆ ಈ ದೇಶದ ಬಡವರು, ಈ ದೇಶದ ಮಧ್ಯಮ ವರ್ಗದವರು ಆರೋಗ್ಯವನ್ನು ಕೂಡ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಹಾಗಾಗಿ ಈ ದೇಶದ ಆರೋಗ್ಯ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಲಿಕ್ಕೆ, ಈ ದೇಶದ ವೈಜ್ಞಾನಿಕ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಲಿಕ್ಕೆ, ಈ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಲಿಕ್ಕೆ ನಾವೆಲ್ಲರೂ ಕೂಡ ಯುವಕರು ನಮ್ಮ ಕ್ಷೇತ್ರಗಳಲ್ಲಿ ನಾವು ಅಚ್ಚುಕಟ್ಟಾಗಿ ಪ್ರಯತ್ನ ಮಾಡೋದ್ರ ಮೂಲಕ ಈ ದೇಶಕ್ಕೆ ಕಾಂಟ್ರಿಬ್ಯೂಷನ್ ಮಾಡಬೇಕು. ಆ ಮೂಲಕವಾಗಿ ಈ ದೇಶದ ಒಂದು ನವ ಭಾರತದ ನಿರ್ಮಾಣವನ್ನು ಮಾಡಬೇಕು. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 100 ವರ್ಷ ಆಗುವಷ್ಟರಲ್ಲಿ ಈ ಭಾರತ ದೇಶವನ್ನು ಜಗತ್ತಿನ ನಂಬರ್ 1 ರಾಷ್ಟ್ರ ಮಾಡಬೇಕಾದ್ರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ದೇಶಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ಹೇಳ್ತಾ, ಎಲ್ಲ ಯುವಕರು ಕೂಡ ರಾಷ್ಟ್ರೀಯತೆಯನ್ನು, ನೇಷನ್ ಫಸ್ಟ್, ದೇಶ ಮೊದಲು ಅನ್ನೋಂಥ ಭಾವನೆಯನ್ನು ನಮ್ಮೆಲ್ಲರಲ್ಲೂ ಕೂಡ ಜಾಗೃತ ಮಾಡೋಣ. ನಮ್ಮ ಧರ್ಮಗಳು, ನಮ್ಮ ಮತಪಂಥಗಳು ಯಾವುದೇ ಇರ್ಬೋದು, ನಾವು ನಂಬುವಂತಹ ಧರ್ಮ, ಮತಪಂಥಗಳು ಯಾವುದೇ ಇದ್ರೂ ಕೂಡ ನಮ್ಮೆಲ್ಲರಲ್ಲೂ ಕೂಡ ನೇಷನ್ ಫಸ್ಟ್, ದೇಶ ಮೊದಲು, ನಾನೊಬ್ಬ ಭಾರತೀಯ ಅನ್ನೋಂಥ ಭಾವನೆ ನಮ್ಮೆಲ್ಲರಲ್ಲೂ ಜಾಗೃತ ಆಗಲಿ.